ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಭವಿಷ್ಯದ ನಾಯಕರು, ನಮ್ಮ ಯಲಹಂಕ ವಿಧಾನಸಭಾ ಕ್ಷೇತ್ರದ ಎಲ್ಲ ಯುವಕರ ಕಣ್ಮಣಿಗಳು, ಹೃದಯವಂತಿಕೆ ಇರುವಂತವರು, ಸರಳ ಸಜ್ಜನಿಕೆಯ ವ್ಯಕ್ತಿ, ಸೌಮ್ಯ ಸ್ವಭಾವದ ನಮ್ಮ ಶ್ರೀಯುತ ಅಲೋಕ್ ವಿಶ್ವನಾಥ್ರವರ ಜನ್ಮದಿನ ಇವತ್ತು. ಇದೇ ದಿನ ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮದಿನ ಕೂಡ. ಇವತ್ತು ಅಂತ ಒಬ್ಬ ಮಹಾನ್ ನಾಯಕನ ಜನ್ಮದಿನದಂದು ನಮ್ಮ ಯುವ ನಾಯಕ ಅಲೋಕ್ ವಿಶ್ವನಾಥ್ ಅವರು ಹುಟ್ಟಿರುವಂತದ್ದು ವಿಶೇಷ. ಅವರಿಗೆ ದೇವರು ಮತ್ತಷ್ಟು ಆರೋಗ್ಯ, ಐಶ್ವರ್ಯ, ಅಧಿಕಾರ ಎಲ್ಲವನ್ನ ಕೊಟ್ಟು ಅವರಿಗೆ ಕಾಪಾಡಲಿ. ಅಲೋಕ್ ವಿಶ್ವನಾಥ್ ಅವರು ನಿಜಕ್ಕೂ ಕೂಡ ಅವರು ಶಾಸಕರ ಮಗನಾಗಿದ್ರು ಕೂಡ ಯಾವುದೇ ಹಮ್ಮು ಬಿಮ್ಮಿಲ್ಲದೆ, ಯಾವುದೇ ಅಹಂಕಾರಗಳಿಲ್ಲದೆ ಎಲ್ಲ ಸಾರ್ವಜನಿಕರ ಜೊತೆ, ನಾಯಕರ ಜೊತೆ, ಎಲ್ಲರ ಜೊತೆ ಹೊಂದಾಣಿಕೆಯಿಂದ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ವಿಶ್ವವಾಣಿ ಫೌಂಡೇಶನ್ ಮುಖಾಂತರ ಇಡೀ ನಮ್ಮ ಯಲಹಂಕ ಕ್ಷೇತ್ರದಲ್ಲಿ ಸಾವಿರಾರು ಮಹಿಳೆಯರಿಗೆ ಅವರು ಅವರ ಸ್ವಂತ ಕಾಲ ಮೇಲೆ ನಿಂತ್ಕೊಂಡು ಅವರು ಜೀವನ ಸಾಗಿಸಲಿ ಅಂತೇಳಿ ಅವರಿಗೆ ಬೇರೆ ಬೇರೆ ರೀತಿಯ ತರಬೇತಿಗಳನ್ನ, ಟೈಲರಿಂಗ್ ಇರ್ಬೋದು, ಬ್ಯೂಟಿಷಿಯನ್ ಇರ್ಬೋದು, ಬೇರೆ ಬೇರೆ ಎಲ್ಲ ರೀತಿಯ ತರಬೇತಿಗಳನ್ನ ಕೊಟ್ಟು ಅವರನ್ನ ಸ್ವಾವಲಂಬಿಗಳನ್ನಾಗಿ ಮಾಡಿದ್ದಾರೆ. ಅದೇ ರೀತಿ ಅನೇಕ ಬಡ ವಿದ್ಯಾರ್ಥಿಗಳಿಗೆ ಅವರಿಗೆ ವಿದ್ಯೆಗೆ ಅನುಕೂಲ ಆಗೋ ತರ ಎಲ್ಲ ಪರಿಕರಗಳನ್ನ ವಿತರಣೆ ಮಾಡ್ತಾ ಬಂದಿದ್ದಾರೆ. ಸಾವಿರಾರು ಆರೋಗ್ಯ ಶಿಬಿರಗಳನ್ನ ನಡೆಸಿದ್ದಾರೆ. ಅನೇಕ ಮಂದಿ ಕಣ್ಣಿನ ಶಸ್ತ್ರಚಿಕಿತ್ಸೆಯನ್ನ ಕೂಡ ಅವರು ಮಾಡಿಸಿದ್ದಾರೆ. ಅನೇಕ ಅಂಗವಿಕಲರಿಗೆ ಅವರು ಬೇರೆ ಬೇರೆ ರೀತಿಯ 3 ಚಕ್ರದ ವಾಹನ ಇರ್ಬೋದು, ಸೈಕಲ್ ಇರ್ಬೋದು, ಈ ರೀತಿ ಎಲ್ಲ ವಾಹನಗಳನ್ನು ವಿತರಣೆ ಮಾಡ್ತಾ ಕ್ಷೇತ್ರದಲ್ಲಿ ಶಾಸಕರ ಜೊತೆಯಾಗಿ ಅವ್ರಿಗೆ ಯಾವುದೇ ಅಧಿಕಾರ ಇಲ್ಲದೆ ಇದ್ರೂ ಕೂಡ ಅವರು ಕ್ಷೇತ್ರದಲ್ಲಿ ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಅವರು ಸಮಾಜ ಸೇವೆಯನ್ನ ಮಾಡ್ತಾ ಇದ್ದಾರೆ. ಇಂಥ ಒಬ್ಬ ಸಮಾಜ ಸೇವಕರು ಮುಂದಿನ ದಿನಗಳಲ್ಲಿ ನಮ್ಮ ಯಲಹಂಕ ಕ್ಷೇತ್ರಕ್ಕಾಗ್ಬೋದು ಅಥವಾ ಚಿಕ್ಕಬಳ್ಳಾಪುರ ಲೋಕಸಭೆಗಾಗ್ಬೋದು, ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಅಂತ ಒಬ್ಬ ಜನನಾಯಕ ಚುನಾಯಿತನಾಗಿ ಬಂದ್ರೆ ಆ ಕ್ಷೇತ್ರಕ್ಕೆ ತುಂಬಾ ಅನುಕೂಲ ಆಗುತ್ತೆ. ನಾವೀಗಾಗಲೇ ನಾವು ನೋಡ್ತಾ ಇದ್ದೀವಿ, ಇಲ್ಲಿ ಕ್ಷೇತ್ರದಲ್ಲಿ ಶಾಸಕರ ಜನಪ್ರಿಯತೆ ಎಷ್ಟಿದೆ. ಅಷ್ಟೆಲ್ಲ ಇದ್ರೂ ಕೂಡ ಅಲೋಕ್ರವರು ಅವರದೇ ಆದಂತಹ ಒಂದು ಅಭಿಮಾನಿಗಳ ಪಡೆಯನ್ನ ಕಟ್ಕೊಂಡಿದ್ದಾರೆ. ಅವರು ನಿಜಕ್ಕೂ ಕೂಡ ಅಂತ ಒಬ್ಬ ಯುವಕನ ಅವಶ್ಯಕತೆ ನಮ್ಮ ಕ್ಷೇತ್ರಕ್ಕಿದೆ. ಅವರು ಮುಂದಿನ ದಿನಗಳಲ್ಲಿ 2028-29 ಏನ್ ಚುನಾವಣೆಗಳು ಬರ್ತವೆ, ಆ ಒಂದು ಚುನಾವಣೆಗಳಲ್ಲಿ ಅವರು ಜನಪ್ರತಿನಿಧಿಯಾಗಿ ನಮ್ಮ ಕ್ಷೇತ್ರವನ್ನ ಪ್ರತಿನಿಧಿಸಲಿ ಅಂತೇಳಿ ನಾನು ಇವತ್ತು ಪ್ರಭು ಶ್ರೀರಾಮಚಂದ್ರನಲ್ಲಿ, ತಾಯಿ ಚಾಮುಂಡೇಶ್ವರಿ ಬಳಿ ನಾನು ವಿನಂತಿಯನ್ನ ಮಾಡ್ತೇನೆ. ಅವ್ರಿಗೆ ದೇವರು ಮತ್ತಷ್ಟು ಆಯುಷ್ಯ ಆರೋಗ್ಯವನ್ನ ಕೊಟ್ಟು ಅವರು ದೇವರು ಕಾಪಾಡಲಿ ಅಂತೇಳಿ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಕೋರ್ತಾ ಇದ್ದೇನೆ.